ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಗಾಣೂರ್. ನೀವು ನೋಡ್ತಾ ಇದ್ದೀರಿ ಮಲ್ಲು ಗಾಣೂರ್ ಯೂಟ್ಯೂಬ್ ಚಾನಲನ್ನು. ಈ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ಬರ್ತಕ್ಕಂಥ SC/ST ಹಾಸ್ಟೆಲನ್ನು ಯಾವ ರೀತಿಯಾಗಿ ಹಾಕಬೇಕಂತ ತಿಳಿಸ್ಕೊಡ್ತೀನಿ. ಗೂಗಲಲ್ಲಿ SWD ಅಂತ ಟೈಪ್ ಮಾಡಿ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ 2024-25 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಪುಟ ತೆರೆಯುತ್ತದೆ. ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಸ್ಟೂಡೆಂಟ್ ಫೋಟೋ 100 KB ಸ್ಟೂಡೆಂಟ್ ಫೋಟೋನ ಅಪ್ಲೋಡ್ ಮಾಡಬೇಕು. ಫುಲ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡಿನಲ್ಲಿರುವಂತೆ ನಿಮ್ಮ ಹೆಸರನ್ನು ಪೂರ್ತಿಯಾಗಿ ಬರೆಯಬೇಕು. ಜೆಂಡರ್ ಅಂದರೆ ಲಿಂಗ. ನೀವು ಮೇಲ್ ಇದ್ದರೆ ಮೇಲ್ ಹಾಕಿ, ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ, ಅಥವಾ ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಿ. ಈ ಅಡ್ರೆಸ್ನಲ್ಲಿ ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯನ್ನು ಟೈಪ್ ಮಾಡಿ. ನಿಮ್ಮ ಕಾಸ್ಟನ್ನು ಆಯ್ಕೆ ಮಾಡಿಕೊಳ್ಳಿ. ನಂದು ST ಇದೆ, STಯನ್ನು ಆಯ್ಕೆ ಮಾಡ್ಕೊಂಡಿನಿ. ಹಾಗೆ ಮುಂದೆ ಬರ್ತಾ ಕಾಸ್ಟ್ ID ನಂಬರನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ನಂತರ ಇನ್ಕಮ್ ನಂಬರನ್ನು ಹಾಕಿ ಡಾಟಾ ಮೇಲೆ ವೆರಿಫೈ ಮೇಲೆ ಫೆಚ್ ಮಾಡಿದಾಗ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಇಮೇಲ್ IDಯನ್ನು ಹಾಕಿಕೊಳ್ಳಿ. ಸೆಲೆಕ್ಟ್ ಹಾಸ್ಟೆಲ್ ಟೈಪ್. ನಿಮ್ಮದು ಪೋಸ್ಟ್ ಮೆಟ್ರಿಕ್ ಇದ್ದರೆ ಪೋಸ್ಟ್ ಮೆಟ್ರಿಕ್ ಹಾಕ್ಕೊಳ್ಳಿ, ಪ್ರೀ ಮೆಟ್ರಿಕ್ ಇದ್ದರೆ ಪ್ರೀ ಮೆಟ್ರಿಕ್ ಹಾಕ್ಕೊಳ್ಳಿ. ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್. ನೀವು ಯಾವ ಜಿಲ್ಲೆಯಲ್ಲಿ ಕಾಲೇಜನ್ನು ಕಲಿಯುತ್ತಿದ್ದೀರಿ ಆ ಜಿಲ್ಲೆಯನ್ನು ಹಾಕ್ಕೊಳ್ಳಿ. ನಂದು ಕಲಬುರಗಿ ಇದೆ, ಕಲಬುರಗಿನ ಹಾಕ್ಕೊಂಡಿನಿ. ಸೆಲೆಕ್ಟ್ ಕಾಲೇಜ್ ತಾಲೂಕು. ನಂದು ಕಲಬುರಗಿ ತಾಲೂಕಿದೆ, ಕಲಬುರಗಿ ತಾಲೂಕನ್ನು ಹಾಕ್ಕೊಂಡಿನಿ. ಸೆಲೆಕ್ಟ್ ಯೂನಿವರ್ಸಿಟಿ. ನಂದು ಶರಣಬಸವ ಯೂನಿವರ್ಸಿಟಿ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡಿನಿ. ಸೆಲೆಕ್ಟ್ ಕಾಲೇಜ್. ನಾನು ಶರಣಬಸವ ಮೇನ್ ಕ್ಯಾಂಪಸ್ ಇದೆ, ಶರಣಬಸವ ಮೇನ್ ಕ್ಯಾಂಪಸನ್ನು ಆಯ್ಕೆ ಮಾಡ್ಕೊಂಡಿನಿ. ಸೆಲೆಕ್ಟ್ ಕೋರ್ಸ್. ನಂದು MA ಇದೆ, MAಯನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಕೋರ್ಸ್ ಇಯರ್. ನಂದು ಫಸ್ಟ್ ಇಯರ್ ಇದೆ, ಫಸ್ಟ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಎಂಟರ್ ರಿಜಿಸ್ಟ್ರೇಷನ್ ನಂಬರ್. USN ನಂಬರನ್ನು ಹಾಕಬೇಕಲ್ಲಿ. ಆಮೇಲೆ SSP IDಯನ್ನು ಹಾಕಬೇಕು. ಕ್ರಿಯೇಟ್ ಎ ಪಾಸ್ವರ್ಡ್. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ನ್ಯೂ ಪಾಸ್ವರ್ಡ್, ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಉದಾಹರಣೆಗೆ mallu@123 ಅಂತ ನಾ ಕ್ರಿಯೇಟ್ ಮಾಡ್ಕೊಂಡಿನಿ. ಕನ್ಫರ್ಮ್ ಪಾಸ್ವರ್ಡ್. ಆ ಮೇಲಿನ ಪಾಸ್ವರ್ಡನ್ನು ಕೆಳಗೂ ಹಾಕೋಬೇಕು. mallu@123 ಅಂತ ಹಾಕೋತಾ ಇದ್ದೀನಿ. ಹಾಕೊಂಡ ಬಳಿಕ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ID ಬರ್ತದೆ, ಅದನ್ನು ಸೇವ್ ಮಾಡಿ ಇಟ್ಕೋಬೇಕು. ಎಂಟರ್ ಯುವರ್ SWD ID. ಅಲ್ಲಿ ನಿಮ್ಮ SWD IDಯನ್ನು ಹಾಕ್ಕೊಂಡು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಬರ್ತದೆ. ಅಲ್ಲಿ ಒಂದಿಷ್ಟು ಹಾಸ್ಟೆಲ್ ಬರ್ತವೆ. ಅದರಲ್ಲಿ ನೀವು ಯಾವ ಹಾಸ್ಟೆಲ್ಗೆ ಅಪ್ಲೈಯನ್ನು ಮಾಡ್ತೀರಿ ಅದ್ರ ಮುಂದಿರ್ತಕ್ಕಂಥ ಅಪ್ಲೈ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾಗ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಅದ,
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು PDF ಮಾಡಿ ಇಟ್ಕೊಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ಉಪಯುಕ್ತ ಇರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.